ಸರ್. ಸರ್, ಈ ಬಳ್ಳಾರಿ ಕೇಸಿನ ವಿಚಾರದಲ್ಲಿ ಸಿಬಿಐ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಸರ್ ಬಿಜೆಪಿ. ನಿನ್ನೇನು ಸಮಾವೇಶ ಮಾಡಿದ್ದಾರೆ. ಬಿಜೆಪಿ ಅವರು ಮೊದಲು ಹೇಳಿ ಅವರು ಯಾವ್ಯಾವ ಕೇಸ್ನ ಸಿಬಿಐ ಕೊಟ್ಟಿದ್ದಾರೆ ಮೊದಲು ಅವ್ರು ಹೇಳಬೇಕು. ಹಿಂದೆ ನಾವು ವಿರೋಧ ಪಕ್ಷದಲ್ಲಿದ್ದಾಗ ಅವರು ಅಧಿಕಾರದಲ್ಲಿದ್ದಾಗ ಯಾವ್ಯಾವ ಕೇಸ್ಗಳನ್ನು ಸಿಬಿಐ ಕೊಟ್ಟಿದ್ದಾರೆ, ಕೊಟ್ಟಿದ್ದಾರೆ ಯಾವ್ದಾದ್ರು ಕೇಸ್ನ. ಮತ್ತು ಅವ್ರಿಗೆ ಯಾವ ನೈತಿಕ ಹಕ್ಕಿದೆ ಹೇಳಲಿಕ್ಕೆ? ಯಾವ ಕಾರಣಕ್ಕೆ ಪದೇ ಪದೇ ಸಿಬಿಐ ಅಂತಾರೆ ಸರ್? ಅವರು ಅಧಿಕಾರದಲ್ಲಿ ಇದ್ದಾಗ ಕೊಟ್ಟಿದ್ರೆ ಎಲ್ಲ ಕೇಸ್ಗಳು ನಾವು ಡಿಮ್ಯಾಂಡ್ ಮಾಡೋದಲ್ಲ, ಆ ಕೇಸ್ಗಳನ್ನೆಲ್ಲ ಕೊಟ್ಟಿದ್ರೆ ಅವ್ರಿಗೆ ನೈತಿಕತೆ ಇರ್ತಿತ್ತು. ಈಗ ನೈತಿಕತೆ ಇದೆಯಾ? ಯಾವ್ದಾದ್ರು ಒಂದು ಕೇಸು ಕೊಟ್ಟಿರ್ತಕ್ಕಂಥದ್ದು ತೋರಿಸ್ಬೇಕು. ನಾನು ಚೀಫ್ ಮಿನಿಸ್ಟರ್ ಇರುವಾಗ ಅನೇಕ ಕೇಸ್ಗಳನ್ನು, ಸುಮಾರು 7-8 ಕೇಸ್ಗಳನ್ನು ಸಿಬಿಐ ಕೊಟ್ಟಿದ್ದೀನಿ. ಇವ್ರು ಕೊಟ್ಟಿದ್ದಾರಾ? ಜಾರ್ಜ್ ಕೇಸ್ ಕೊಟ್ಟಿದ್ದೀನಿ, ಲಾಟ್ರಿ ಕೇಸ್ ಕೊಟ್ಟಿದ್ದೀನಿ, ಸೌಜನ್ಯ ಕೇಸ್ ಕೊಟ್ಟಿದ್ದೀನಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೊಟ್ಟಿದ್ದೀನಿ. ಇವ್ರು ಯಾವ್ದು ಕೊಟ್ಟಿದ್ದಾರೆ? ಯಾವುದಾದ್ರು ಒಂದು ಕೇಸ್ ಇಂಥ ಕೇಸ್ ಕೊಟ್ಟಿದ್ದೀವಿ ಅಂತ ಹೇಳಿ ಜನಾಂದೋಲನ ಮಾಡ್ತೀವಿ ಅದೇ ಕೇಸ್ ಇಟ್ಕೊಂಡು ಇಡೀ ರಾಜ್ಯಾದ್ಯಂತ ಮಾಡಲಿ. ಅವರು ಈಗ ಆಂದೋಲನ ಮಾಡಲಿಕ್ಕೆ ಅವ್ರ ಪಾರ್ಟಿಗೆ ಸೇರುತ್ತೆ. ವಿರೋಧ ಪಕ್ಷದಲ್ಲಿರುವಾಗ ಏನು ಆಂದೋಲನಗಳು ಮಾಡ್ತಾರೆ, ಏನು ಚಳುವಳಿಗಳು ಮಾಡ್ತಾರೆ, ಏನು ಅವ್ರು ಸೇರುತ್ತೆ. ನಾವು ಏನು ಉತ್ತರ ಕೊಡಬೇಕು ಅದನ್ನು ಕೊಡ್ತೀವಿ. ನಿನ್ನೆ ಕಾಂಗ್ರೆಸ್ನ ಎಲ್ಲ ನಾಯಕರು ಏಕವಚನದಲ್ಲಿ ಮಾತಾಡಿದ್ದಾರೆ. ರೆಡ್ಡಿ ಅವರು, ಶ್ರೀರಾಮುಲು ವಾಗ್ದಾಳಿಗಳೆಲ್ಲ. ಈಗ ಅವ್ರಿಗೆ ಸಂಸ್ಕೃತಿ ಇಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಬಿ ಜೆ ಪಿಯವರಿಗೆ ಸಂಸ್ಕೃತಿ ಇಲ್ಲ. ಹಾಗಾದರೆ ಜನಾರ್ದನ್ ರೆಡ್ಡಿಗೆ ಬಳ್ಳಾರಿ ಬರಬೇಡ ಅಂತ ಯಾಕೆ ಮಾಡಿದರು? ಬಳ್ಳಾರಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಮಾಡಿದವರು ಯಾರು ಬರೆದಿದ್ದದು? ಸಂತೋಷ್ ಹೆಗ್ಡೆಯವರು ಲೋಕಾಯುಕ್ತರಾಗಿದ್ದಾಗ ವರದಿ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಬರೆದವ್ರು ಯಾರಿಂದ ಆದ್ದು ರಿಪಬ್ಲಿಕ್ ಆಫ್ ಬಳ್ಳಾರಿ? ಇವ್ರು ಜನಾರ್ದನ್ ರೆಡ್ಡಿ ಅಲ್ಲ. ಇವ್ರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ, ಸರ್ವಾಧಿಕಾರದಲ್ಲಿ ನಂಬಿಕೆ ಇದೆ ಅಂತ ಅನ್ನೋದಕ್ಕೆ ಒಂದು ಉದಾಹರಣೆ. ನಾನು ಇಬ್ರಾಹಿಂ ಇಬ್ಬರು, ನಾನು ಲೀಡರ್ ಆಫ್ ದಿ ಅಪೋಸಿಷನ್, ಇಬ್ರಾಹಿಮು ಕೂಡ ಒಬ್ಬ ಲೀಡ್ರು. ನಾವಿಬ್ಬರು ಪಾರ್ಲಿಮೆಂಟ್ನಲ್ಲಿ ಹನುಮಂತಪ್ಪ ಎಲೆಕ್ಷನ್ ನಿಂತಿದ್ದಾಗ, ಲೋಕಸಭೆಗೆ ನಿಂತಿದ್ದಾಗ ಹೋಗಿದ್ದೀವಿ. ನಮಗೆಲ್ಲೂ ಜಾಗ ಕೊಟ್ಟಿಲ್ಲ. ಉಳ್ಕೊಳಕ್ಕಲ್ಲಯ್ಯ, ಪಬ್ಲಿಕ್ ಮೀಟಿಂಗ್ ಮಾಡೋಕ್ಕೆ, ಕ್ಯಾಂಪೇನ್ ಮಾಡೋಕ್ಕೆ ನಮ್ಮ ಕ್ಯಾಂಡಿಡೇಟ್ಗೆ ಎಲ್ಲೂ ಕೊಟ್ಟಿಲ್ಲ. ಕೊನೆಗೆ ಒಂದು ಕುರುಬರು ದೇವಸ್ಥಾನದ ಹತ್ರ ಮಾಡಿದ್ದು ನಾನು. ಅವ್ರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ, ಸಂಸದೀಯ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ, ಸಂಸ್ಕೃತಿ ಸರಿ ಇಲ್ಲ. ಅವ್ರಿಗೆ ಗೂಂಡಾಗಿರಿ ಮಾಡ್ತಾ ಇದ್ದವರು. ಅವರಿಂದ ನಾವು ಪಾಠ ಕಲಿಬೇಕಾ? ರಿಪಬ್ಲಿಕನ್ ಕಾಂಗ್ರೆಸ್ ಮಾಡಿದ್ದಾರೆ ಅಂತ ಹೇಳಿ ರಿಪಬ್ಲಿಕನ್ ಆಫ್ ಕರ್ನಾಟಕ ಮಾಡ್ಕೊಂಡ್ಬಿಟ್ಟಿದೆ ಕಾಂಗ್ರೆಸ್. ನಾವು ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಗೊತ್ತಾಯ್ತಾ? ಸಂವಿಧಾನದ ಆಶಯಗಳಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಸಂವಿಧಾನ ಜಾರಿ ಮಾಡಬೇಕು ಅಂತ ಇರ್ತಕ್ಕಂಥವ್ರು. ರಾಜಕೀಯ ಉದ್ದೇಶ, ರಾಜಕೀಯ ಲಾಭಕ್ಕೋಸ್ಕರ ಈ ಥರ ಮಾಡ್ತಾ ಇರೋ ಸಮಾವೇಶ ಬೇರೆ ಇನ್ನೇನಿದೆ? ರಾಜಕೀಯ ಉದ್ದೇಶ ಬಿಟ್ಟರೆ ಇನ್ನೇನಿದೆಪ್ಪ? ಈ ಸೆಷನ್ ವಿಚಾರದಲ್ಲಿ, ಕರೆದಿರೋ ಸೆಷನ್ ವಿಚಾರದಲ್ಲೂ ಕೂಡ ರಾಜಕೀಯ ದುರ್ಬಳಕೆ ಅಂತ. ಈಗ ಮೊದಲನೇ ವರ್ಷ ಅಸೆಂಬ್ಲಿ ಶುರುವಾಗುತ್ತಲ್ಲ, ಮೊದಲನೇ ವರ್ಷದಲ್ಲಿ, ಹೊಸ ವರ್ಷದಲ್ಲಿ ಮಾಡಲೇಬೇಕಲ್ಲ. ಸಂವಿಧಾನ ಸ್ಪಷ್ಟವಾಗಿ ಹೇಳ್ತದೆ, ಮ್ಯಾಂಡೇಟರಿ ಆನ್ ದಿ ಪಾರ್ಟ್ ಆಫ್ ದಿ ಗೌರ್ಮೆಂಟ್. ಜಾಯಿಂಟ್ ಸೆಷನ್ ಮಾಡೋದು ಮ್ಯಾಂಡೇಟ್ರಿ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಈಗ ನರೇಗಾನ
ನರೇಗಾ ಉದ್ದೇಶ ಏನು ನಿಮಗೆ ಅದು ಗೊತ್ತಾ ನಿಮಗೆ ನರೇಗಾ ಉದ್ದೇಶ ಯಾಕಾಯಿತು ಅಂತ? ರೈತರಿಗೆ ಬಡವರಿಗೆಲ್ಲ ಅನುಕೂಲ ಆಗ್ತದೆ. ರೈತರಿಗೆಲ್ಲ ಈ ರಾಜ್ಯ- ಈ ದೇಶಕ್ಕೆ ಒಂದು ರೈಟ್ ಟು ವರ್ಕ್, ರೈಟ್ ಟು ವರ್ಕ್. ರೈಟ್ ಟು ವರ್ಕ್, ರೈಟ್ ಟು ಇನ್ಫಾರ್ಮೇಷನ್, ರೈಟ್ ಟು ಎಜುಕೇಷನ್, ರೈಟ್ ಟು ಫುಡ್. ಇದನ್ನು ಮಾಡಿದವ್ರು ಯಾರು? ಯು ಪಿ ಎ ಗೌರ್ಮೆಂಟ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿರುವಾಗ ಮಾಡಿದ್ದು. ಅದನ್ನು ಹಾಳು ಮಾಡಕ್ಕೆ ಹೊರಟಿದ್ದಾರೆ. ಅದಕ್ಕೋಸ್ಕರ ವಿಶೇಷ ಅಧಿವೇಶನ ಕರೆದು ಅದನ್ನು ಖಂಡಿಸಿ ಮತ್ತೆ ಮನ್ರೇಗನ ರೆಸ್ಟೋರ್ ಮಾಡಬೇಕು. ಈಗ ತಂದಿರತಕ್ಕಂಥ ಕಾಯ್ದೆ ಇದೆಯಲ್ಲ ಎಂಥದ್ದು ನೀವು ಒಬ್ಬರೇ ಕರೆಕ್ಟಾಗಿ ಹೇಳ್ತಾ ಇರೋದು. ನೀವು ಒಬ್ಬರೇ ಕರೆಕ್ಟಾಗಿ ಹೇಳ್ತಾ ಇರೋದು. ಜಿ ರಾಮ್ ಜಿ ಗೊತ್ತಾದ ಅಂತ ಅದನ್ನು ಎಕ್ಸ್ಪೆನ್ಷನ್ ಗೊತ್ತಾದು ಹೇಳೋ ನೋಡೋಣ. ವಿ ಅಂದರೆ ವಿಕಸಿತ್ ಭಾರತ್, ಗ್ಯಾರಂಟಿ ಫಾರ್ ರೋಜ್ಗಾರ್, ಅಜೀವಿಕಾ ಮಿಷನ್ ಗ್ರಾಮೀಣ್. ಅದರರ್ಥ ರಾಮಲ್ಲ, ರೋಜ್ಗಾರ್, ಗ್ಯಾರಂಟಿ ಫಾರ್ ರೋಜ್ಗಾರ್, ಅಜೀವಿಕಾ ಮಿಷನ್ ಗ್ರಾಮೀಣ್ ಅಂತ ಅದರ ಅರ್ಥ. ಮೊನ್ನೆ ಡಾಕ್ಟ್ರು ಡೀಟೇಲ್ ಪ್ರೆಸ್ಪೆಕ್ಟ್ ಮಾಡಿದ್ರು. ಡಾಕ್ಟ್ರು ಮಾಡಿದ್ರು ಡೀಟೇಲ್ ಆಗಿ. ಸರ್ ಇದು ಲೋಕಾಯುಕ್ತ ರೈಡ್ ಆಗಿದೆ ಸರ್, ಇಲ್ಲಿ ಅಬ್ಕಾರಿ ಡಿ ಸಿ ಮೇಲೆ ಸರ್. ಅವರು ಒಂದು 2 ಕೋಟಿ ಲಂಚ ಇಸ್ಕೋಬೇಕಾದ್ರೆ ರೈಡ್ ಆಗಿದೆ ಸರ್. ಅವರು ಕೂಡ ಒಂದು ಆಡಿಯೋ ಸಿಕ್ಕಿದೆ. ಆಡಿಯೋದಲ್ಲಿ ಈಗ ಅಬ್ಕಾರಿ ಸಚಿವರು ಹೆಸರು ಹೇಳಿದ್ದಾರೆ ಸರ್. ತಿಂತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಬಟ್ ಅಲ್ಲ ಸರ್, ಸರ್ ಅಲಿಗೇಷನ್ಸ್ ನಾವು ಅದ್ರ ಮೇಲೆ ಅದಕ್ಕೆ ಅಡ್ಡಿ ಬರಲ್ಲ. ಅಲ್ಲ ಸರ್, ಲಿಕ್ಕರ್ ಸಚಿವರ ಹೆಸರು ಹೇಳಿದ್ದಾರೆ. ಸಚಿವರ ಹೆಸರಿದೆ ಸರ್ ಆಡಿಯೋದಲ್ಲಿ, ಸಚಿವರ ಹೆಸರಿದೆ ಸರ್. ಅಬಕಾರಿ ಸಚಿವರ ಹೆಸರಿದೆ. ಅವರು ಕೊಡಬೇಕಾಗಿತ್ತು ಅಂತ. ಅಲ್ಲ ಬಿಜೆಪಿ ಅಲಿಗೇಷನ್ ಅದ್ರ ಮೇಲೆ ಶುರುವಾಗಿದೆ ಈಗ. ಭ್ರಷ್ಟಾಚಾರ ನಡೀತಾ ಇದೆ ಇಷ್ಟರ ಮಟ್ಟಿಗೆ. ಲಿಕ್ಕರ್ ಸಚಿವರು ಅದನ್ನ ತಗೋತಾ ಇದ್ರು ಅಂತ ಲಂಚ ಅಲ್ಲ ಸರ್. 40% ಕಮಿಷನ್ ತಗೋತಾರೆ ಅಂತ ಯಾರು ಹೇಳಿದ್ರು? ಕುಂಪಣ. ಅಲ್ಲ. ಕುಂಪಣ. ಮತ್ತೆ ಸರ್, 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 ಸರ್